ಇವನು ಇಷ್ಟು ಬೇಗ. ನಾನೀಗ ಏನು ಮಾಡೋದು ನಂಗೆ ಗೊತ್ತಾಗ್ತಿಲ್ಲಲ್ಲ. ನಾನು ಮನೆ ಬಿಟ್ಟು ಹೋಗ್ತೇನೆ, ನಿಜವಾಗ್ಲೂ ಹೋಗ್ತೇನೆ. ನಂಗೆ ಆಗುದಿಲ್ಲ ಮನೆಯಲ್ಲಿ. ನಂಗೆ ನನ್ನ ಹುಡುಗನೇ ಬೇಕು. ನನ್ನ ಹುಡುಗ ಚೆನ್ನಾಗಿ ನೋಡ್ಕೋತಾನೆ. ನಾನು ಏನು ಮಾಡಿ ಏನು ಮಾಡೋದು ಗೊತ್ತಾಗ್ತಿಲ್ಲಲ್ಲಪ್ಪ. ಸಾಕ್ಷಿ ಸಾಕ್ಷಿ ಏನ್ ಮಾಡ್ತಿದ್ಯಾ? ಏನ್ ಅಲ್ಲಿಗೆ ಕೇಳ್ತಾವ್ ನೀನು ಬೊಬ್ಬೆ? ಏನ್ ಮಾತಾಡ್ತಿದ್ಯಾ? ಯಾರ ಜೊತೆ ಮಾತಾಡ್ತಿದ್ಯಾ? ನಿಮಗೆ ಯಾವಾಗಲೂ ನಾನು ಯಾರ ಜೊತೆ ಮಾತಾಡ್ದೇನಾ? ಅಷ್ಟಕ್ಕೆ ಮಾತಾಡೋ ಹಾಗೆ ಇಲ್ವಾ ಹಾಗಾದ್ರೆ? ನನ್ನ ಯಾಕೆ ಹೀಗೆ ಸಾಯಿಸ್ತೀರ? ಒಮ್ಮೆ ಸಾಯಿಸಿ ಬಿಡಿ, ನಾನು ಸಾಯಿಸಿ ಬಿಡಿ ಅನ್ನೋ ಒಂದ್ಸಲ. ನನ್ನ ಮಾತು ಯಾರು ಕೇಳೋರಿಲ್ಲ. ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋರಿಲ್ಲ. ಅಮ್ಮ ನೀನಾಗಿ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಿಲ್ಲ. ದುಡ್ಡು ದುಡ್ಡು ಸಾಯ್ತೀಯ. ಯಾಕಮ್ಮ ದುಡ್ಡು ಸಾಯ್ತೀಯ? ನಾವು ಸಾಯುವಾಗ ದುಡ್ಡನ್ನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ. ಬಾರಿ ದೊಡ್ಡವರು ಮಾತಾಡ್ತಿದ್ಯಾ ನೀನ್. ದೊಡ್ಡವಳಾಗಿದ್ಯಲ್ಲ. ಇರ್ಲಿ, ನಾನು ಇಷ್ಟು ಸಣ್ಣ ವಯಸ್ಸಿನ ಇಷ್ಟು ಪ್ರೀತಿ ಮಾಡಿ ನೀನು ಸಾಕಿ ನೀನು ಈ ತರ ಮಾಡ್ತಿದ್ಯಾ ನನಗೆ? ಇರ್ಲಿ, ಮಾಡು ಮಗ, ಮಾಡು, ಒಳ್ಳೇದು. ಎಂತಮ್ಮ, ನನ್ನ ಬಗ್ಗೆ ನೀನು ಸ್ವಲ್ಪ ಅರ್ಥ ಮಾಡ್ಕೋತಿಲ್ಲ ಅಲ್ಲ ಅಮ್ಮ. ನನ್ನ ಪ್ರೀತಿನೇ ಇಲ್ಲಲ್ಲಮ್ಮ. ನಿಂಗೆ ತಮ್ಮ ಕಂಡ್ರೆ ತುಂಬಾ ಇಷ್ಟ. ಅವನು ಗಂಡು ಮಗ ಅಲ್ಲ. ನಾನು ಯಾರಾದ್ರೂ ಮನೆಗೆ ಹೋಗೋಳು. ನನ್ನ ಮೇಲೆ ಸ್ವಲ್ಪ ಪ್ರೀತಿ ಇಲ್ಲ ನಿನಗೆ. ಎಂತ ಮಗ ಹಂಗೆ ಹೇಳಿಗ? ನಿನ್ನ ಮೇಲೆ ಪ್ರೀತಿ ಇದ್ದದಕ್ಕೆಲ್ಲ ನಿನ್ನ ಒಳ್ಳೆ ಪಾರ್ಟಿಗೆ ಕೊಡ್ಬೇಕು ಅಂತ ಆಸೆ ನಂಗೆ. ನಿನ್ನ ಮೇಲೆ ಪ್ರೀತಿ ಇದ್ದಕ್ಕೆಲ್ಲ ನಿನ್ನ ಹುಡುಗ ಬರುವ ಹುಡುಗ ಹೇಗಿರ್ಬೇಕು ನನ್ನ ಆಸೆ ಯಾಕೆ ನಿನ್ನ ಕಣ್ಣಿಗೆ ಮಣ್ಣರಿಸ್ತಿದ್ಯಾ? ನಂಗೆ ತುಂಬಾ ನೋವಾಗ್ತಿದೆ ಮಗ. ನೀನು ಈ ತರ ಮೋಸ ಮಾಡ್ಬೇಡ ಮಗ ನಂಗೆ, ಪ್ಲೀಸ್ ಮಗ. ಈ ತರ ಅನ್ಯಾಯ ಮಾಡ್ಬೇಡ ಮಗ. ನನ್ನ ಕಣ್ಣೀರು ಹಾಕ್ಸ್ಬೇಡ ಮಗ ನೀನು. ಯಾಕೆ ಮಗ ಈಗೆಲ್ಲ ಮಾಡ್ತೀಯಾ? ಅಮ್ಮ ಪ್ಲೀಸ್ ಅಮ್ಮ, ಎಲ್ಲರನ್ನ ಒಬ್ಳೆ ಒಮ್ಮೆ ಬಿಟ್ಬಿಡ್ತೀರಾ? ನಾನು ಒಬ್ಳೆ ಒಮ್ಮೆ ಸ್ವಲ್ಪ ಜೋರು ಅಳ್ಬೇಕು. ಪ್ಲೀಸ್ ಅಮ್ಮ, ನನ್ನ ಬಿಟ್ಬಿಡಿ ಅಮ್ಮ. ಪ್ಲೀಸ್, ನಾನು ಡೋರ್ ಹಾಕ್ತೀನಿ. ಹೋಗಮ್ಮ ಒಮ್ಮೆ, ಪ್ಲೀಸ್ ಹೋಗು. ನನಗೆ ನೋವು ಮಾಡಕ್ಕೆ ಇಷ್ಟ ಇಲ್ಲ. ನೀವು ಹೋಗಮ್ಮ, ಒಂದ್ಸಲ ಹೋಗು. ಸರಿ ಆಯ್ತು, ನೀನ್ ನಾಳೆ ಒಳಗೆ ನಂಗೆ ಒಳ್ಳೆ ಡಿಸಿಷನ್ ಹೇಳಿದೆ. ಇಲ್ಲ ಅಂತ ಸರಿ ಇರಲ್ಲ ಮಗಳೇ. ಇಲ್ಲಾಂದ್ರೆ ನೀನ್ ಬಿಟ್ಟು ಹೋಗ್ ಮನೆ ಬಿಟ್ಟು. ನಾಳೆ ಬೆಳಿಗ್ಗೆ ನೀನ್ ಇರ್ಬಾರ್ದು, ಸೀದಾ ನಡಿ ನೀನ್ ಮನೆ ಬಿಟ್ಟು. ಅಕ್ಕ, ಎಂತಕ್ಕ ನಿಂದು? ಅಮ್ಮನಿಗೆ ಯಾಕಕ್ಕ ಹೀಗೆ ಹಿಂಸೆ ಕೊಡ್ತಿದ್ಯಾ ನೀನು? ನಿಂಗೆ ಯಾಕಕ್ಕ ಅರ್ಥ ಆಗ್ತಿಲ್ಲ? ಅಮ್ಮನ ಪ್ರೀತಿ ನಿಂಗೆ ಅರ್ಥ ಆಗ್ತಿಲ್ವಾ ಅಮ್ಮಕ್ಕ? ನಾನಂತ ಹೇಳ್ದೆ ಅಮ್ಮನ್ಸ್ತೆ ಈಗ. ಎಲ್ಲರನ್ನ ಬಿಟ್ಬಿಡಿ ಒಂದ್ಸಲ. ಪ್ಲೀಸ್ ನನ್ನ ಬಿಟ್ಬಿಡಿ. ನಾನು ಒಂದ್ಸಲ ಒಬ್ಳೆ ಇರ್ಬೇಕು. ಪ್ಲೀಸ್ ನನ್ನ ಒಬ್ಳೆ ಇರ್ಲಿಕ್ಕೆ ಬಿಡಿ. ಅಕ್ಕ ಪ್ಲೀಸ್ ಅಕ್ಕ, ನಾನು ನಿನ್ ತಮ್ಮ ಅಲ್ಲ. ನಂಗೆ ನಿನ್ ಮೇಲೆ ತುಂಬಾ ಪ್ರೀತಿ ಉಂಟಕ್ಕ. ಪ್ಲೀಸ್ ಪ್ಲೀಸ್ ಅಕ್ಕ, ನೀನು ಈ ತರ ಎಲ್ಲ ಮಾಡ್ಬೇಡಕ್ಕ. ಹೌದು ಹೌದು, ನಿಂಗೆ ನನ್ನ ಮೇಲೆ ತುಂಬಾ ಪ್ರೀತಿ ಉಂಟಲ್ಲ. ನಿನ್ನ ಮೇಲೆ ತುಂಬಾ ಪ್ರೀತಿ ಉಂಟು. ಪ್ರೀತಿ ಇದ್ದದಕ್ಕೆಲ್ಲ ನೀನು ಈ ತರ ಮಾಡಿದ್ದು. ಮೋಸ ಮಾಡ್ಬಿಟ್ಟೆ ನನ್ನ ತಮ್ಮ. ನೀನು ನನ್ನ ತಮ್ಮ ಅಲ್ಲ. ಅಕ್ಕ ಪ್ಲೀಸ್ ಅಕ್ಕ, ಒಳ್ಳೆ ಡಿಸಿಷನ್ ತಗೋ. ನಾನು ಹೋಗ್ತೇನೆ, ಆಮೇಲೆ ಬಾ ಮಾತಾಡುವ ಚಂದ. ಒಮ್ಮೆ ಹೋಗ್ತೀಯಾ? ಹೋಗು ಒಂದ್ಸಲ, ಹೋಗು. ಈ ಕಡೆ ಬರ್ಬೇಡ. ನನ್ನ ಮೇಲೆ ನಿಂಗೆ ಸ್ವಲ್ಪ ಪ್ರೀತಿ ಇದೆ. ನನ್ನ ಮುಖ ನೋಡಿ ಇವತ್ತೆ. ನಾಳೆ ನನ್ನ ಮುಖ ನೋಡ್ಲಿಕ್ಕಿಲ್ಲ. ಹೋಗು, ನಡಿ ಇಲ್ಲಿಂದ. ಸರಿ ಆಯ್ತಕ್ಕ, ನಿನ್ನಿಷ್ಟ ಮಾಡು. ನಾನೇನು ಹೇಳೋದಿಲ್ಲ. ಮನೆ ಬಿಟ್ಟು ಹೋಗುದು, ಮನೆ ಬಿಟ್ಟು ಹೋಗ್ತೇನೆ ಅಂತ ಹೇಳ್ತಿಯಲ್ಲ, ಅದೆಲ್ಲ ತಮಾಷೆನಾ? ತಮಾಷೆ ಮಾತಾಡ್ತಿದ್ದೆ ನೀನು? ಅದೆಲ್ಲ ಆಗುವಂತ ಮಾತಕ್ಕ. ಎಲ್ಲಿಗೆ ಅಂತ ಹೋಗ್ತೀಯಾ? ನಿಂಗೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತಿದೆ ಹೇಳು. ಸರಿ, ನಾ ಹೋಗ್ತೀನಿ. ಛೇ, ಅಕ್ಕನಿಗೆ ಏನಾಗಿದೆ? ಅಕ್ಕ ಯಾಕೆ ಹೀಗಾಡ್ತಿದ್ದಾಳೆ? ನಂಗೆ ತುಂಬಾ ನೋವಾಗ್ತಿದೆ. ಅಕ್ಕನ ಲೈಫ್ ಹಾಳಾಗ್ತಿದೆ. ನಂಗೆ ಹೇಗೆ ಹೇಳಿದ್ರೆ ಅಕ್ಕ ನಂಗೆ ಅರ್ಥ ಮಾಡಿಸ್ಲಂಗೆ ಅರ್ಥ ಆಗ್ತಿಲ್ಲ. ಛೇ, ಯಾಕಕ್ಕ ಹೀಗೆ ಮಾಡ್ತಿದ್ಯಾ? ನನ್ನ ಮನಸ್ಸಲ್ಲಿರೋ ಭಾವನೆ ನಿಂಗೆ ಅರ್ಥನೇ ಆಗ್ತಿಲ್ವಾ? ನಾನು ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಅಕ್ಕನಿಗೆ. ಮೊದಲು ನನ್ನ ತಮ್ಮದ ಪ್ರೀತಿ ಮಾಡ್ತಿದ್ಲು. ಈಗ ನನ್ನ ಮೇಲೆ ಸ್ವಲ್ಪ ಸಹ ಪ್ರೀತಿ ಇಲ್ಲ ಅಕ್ಕನಿಗೆ. ಛೇ, ಏನ್ ಗೊಣಗ್ತಿದ್ಯಾ? ಹೋಗು ಅಂದೆ ಅಲ್ವಾ, ಹೋಗು. ಸರಿ ಅಕ್ಕ, ನಾ ಹೋಗ್ತೇನೆ. ಖುಷಿಯಾಗಿರು. ನೀನು ಮಾತ್ರ ಟೆನ್ಷನ್ ಮಾಡ್ಕೋಬೇಡಕ್ಕ ಪ್ಲೀಸ್. ಎಲ್ರು ನನಗೆ ಬುದ್ಧಿ ಹೇಳೋರೇ ಆಯ್ತು. ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರಿಲ್ಲ ಕಾಣ್ತದೆ. ನಾನು ಏನ್ ಮಾಡಿ? ನನಗೆ ನನ್ನ ಲೈಫೇ ಹಾಳಾಗೋಯ್ತಲ್ಲ. ಅಯ್ಯೋ ದೇವ್ರೇ, ನೀನ್ ನನ್ನ ಕಾಪಾಡು ಪ್ಲೀಸ್. ನಿನ್ ಮೇಲೇನೆ ಭಾರ ಹಾಕಿದ್ದೇನೆ ನಾನು ನಾಳೆನೇ ಬೆಳಿಗ್ಗೆ ಮನೆ ಬಿಟ್ಟು ಹೋಗ್ತೇನೆ. ಇಲ್ಲ, ನಾನು ಜೋರಾಗಿ ಮಾತಾಡ್ಬಾರ್ದು. ಗೊತ್ತಾಗುತ್ತೆ, ಅಮ್ಮನಿಗೆ ಗೊತ್ತಾಗುತ್ತೆ. ನಾನು ನಿಧಾನವಾಗಿ ಮಾತಾಡ್ತೇನೆ. ನನ್ನ ಅಮ್ಮನಿಗೆ ಗೊತ್ತಾಗ್ಬಾರ್ದು. ನಾನು ಏನು ಮಾಡಲಿ? ನನ್ನ ಲೈಫೇ ಹಾಳಾಗೋಯ್ತು. ನನ್ನನ್ನು ಮದುವೆ ಮಾಡಿ ಕೊಡಿ ಅಂದರೆ ಅಮ್ಮ ಕೊಡ್ತಿಲ್ಲ. ದುಡ್ಡು ಸಾಯ್ತಾರೆ. ದುಡ್ಡು ಅಂತ ಎಲ್ಲಿಂದ ಬರ್ತದೆ? ಇವನು ದುಡಿತಾನಲ್ವಾ? ಇನ್ನೆಂತ ನನ್ನ ಸಾಕಿದ್ರೆ ಸಾಕಲ್ವಾ? ನನ್ನ ಪ್ರೀತಿ ಮೇಲೆ ಯಾರಿಗೂ ಬೆಲೆನೇ ಇಲ್ವಾ? ನಾನು ಮನೆ ಬಿಟ್ಟು ಹೋಗೋದೇ ಸರಿ. ರೂಮಲ್ಲಿದ್ದರೆ ರೂಮಿಗೂ ಕಿಟಕಿ ಉಂಟು. ಬಾತ್ರೂಮಿಗೆ ಬಂದರೆ ಅದು ಸ್ವಲ್ಪ ನೆಮ್ಮದಿ ಸಿಗುತ್ತೆ. ನಾನು ನಾಳೆನೇ ಮನೆ ಬಿಟ್ಟು ಹೊರಡಬೇಕು.
ನಾನು ಯಾರಿಗಾದ್ರೂ ಕಾಲ್ ಮಾಡಿ ಈಗ ವಿಷಯ ತಿಳಿಸ್ಬೇಕು. ನಾನು ಹೇಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಏನಂತ ಗೊತ್ತಾಗ್ತಿಲ್ಲ. ಹೇಗಾದ್ರೂ ಹೋಗ್ತೇನೆ, ನನ್ನ ಅಕ್ಕನ ಮನೆಗೆ ಹೋಗ್ತೇನೆ. ಹೆಂಗಾದ್ರೂ ಸರಿ, ನಾನು ಹೋಗ್ಲೇಬೇಕು. ಇಲ್ಲಿಂದ ಹೋಗಿದ್ರೆ ನನ್ನ ಬೇರೆ ಮದುವೆ ಮಾಡಿಬಿಡ್ತಾರೆ. ನಾ ಏನ್ ಮಾಡ್ಲಿ, ನನ್ನ ಲೈಫ್ ಹಾಳಾಗೋಯ್ತು. ಏನ್ ಮಾಡ್ಲಿ, ನನ್ನ ಲೈಫ್ ಹಾಳಾಗೋಯ್ತು. ಅಯ್ಯೋ ದೇವ, ನನ್ನ ಕತೆ ಎಂತ ಆಯ್ತಪ್ಪ. ನಾನು ಏನ್ ಮಾಡ್ಲಿ ಈಗ, ನಂಗೆ ಗೊತ್ತಾಗ್ತಿಲ್ಲ. ಅಯ್ಯೋ ದೇವರೇ, ಅಯ್ಯೋ ದೇವ, ನಾನು ಏನ್ ಮಾಡ್ಲಿ ನಂಗೆ ಗೊತ್ತಾಗ್ತಿಲ್ಲ. ನನ್ನ ಲೈಫೇ ಹಾಳಾಗೋಯ್ತಲ್ಲಪ್ಪ. ಏನ್ ಮಾಡೋದು ಈಗ? ಏನಾದ್ರು ಪ್ಲಾನ್ ಮಾಡಲೇಬೇಕು. ನಿದ್ದೆ ಮಾಡಿದ್ರೆ ಆಗಿರ್ಲಿಲ್ಲ. ಬೆಳಿಗ್ಗೆ ಬೇಗ ಹೋಗ್ಬೇಕು ನನಗೆ. ಬೆಳಿಗ್ಗೆ ಹೋಗ್ಲಿಲ್ಲ ಅಂದರೆ ಅಮ್ಮ ಎದ್ದೇಳ್ತಾಳೆ. ತಮ್ಮನ್ನ ಎಬ್ಬಿಸ್ಲಿಕ್ಕುಂಟು, ಸ್ಕೂಲಿಗೆ ಹೋಗ್ಲಿಕ್ಕುಂಟು. ನಾನು ಬೇಗ ಎದ್ದೇಳಬೇಕು. 5 ಗಂಟೆಗೆ ಎದ್ದೇಳಬೇಕು. ಎದ್ದೇಳಿ ಅಣ್ಣನ ಜೀಪ್ ಒಂದು ಹೋಗುತ್ತೆ, ಅದರಲ್ಲೇ ಹೋದರೆ ಆಗ್ಬೋದಾ ಅಂತ ಹಾಗೆ ಪ್ಲ್ಯಾನ್ ಮಾಡ್ತೇನೆ. ಮಲಗ್ತೇನೆ ಇವಾಗ. ಯಾರೂ ಕಾಣ್ತಿಲ್ಲ ಇವಾಗ. ಈಗಲೇ ಹೋಗ್ತೇನೆ. ಹಬ್ಬ, ಕಾರತ್ತೆ ಕ್ಯಾಬ್ ಬುಕ್ ಮಾಡಿದೆ. ಬಸ್ ಬರಲಿಲ್ಲ, ಏನಿಲ್ಲ. ಇಲ್ಲಿ ಕಾರಲ್ಲೇ ಹೋಗ್ತೇನೆ. ಹೇಗಾದರೂ ಆಗಲಿ ನಾನು ನನ್ನ ಹುಡುಗನ ಪಡೀಲೇಬೇಕು. ನಾನು ಮನೆ ಬಿಟ್ಟು ಹೋಗಲಿಲ್ಲ ಅಂದರೆ ನನ್ನ ಮದುವೆ ಮಾಡಿಬಿಡ್ತಾರೆ. ಏನಾದರೂ ಸರಿ, ಪರವಾಗಿಲ್ಲ. ಅಯ್ಯೋ ದೇವ, ನನ್ನ ಕಥೆನೇ ಹೊರಟೋಯ್ತು. ನಾನೇನು ಮಾಡಲಿ ಇವಾಗ? ನಾನು ಏನಾದರೂ ಪರವಾಗಿಲ್ಲ, ನನ್ನ ಲೈಫ್ ನಾನು ನೋಡ್ಕೋತೇನೆ. ಅಯ್ಯೋ, ಇಲ್ಲಿ ಯಾರು ಕಾಣ್ತಿಲ್ವಲ್ಲ. ನನಗೆ ಈಗ ಆಟೋ ಬೇಕಿತ್ತು. ಆಟೋ ಎಲ್ಲಿ ಸಿಗುತ್ತೆ? ಯಾರು ಕಾಣ್ತಿಲ್ಲ. ನಂಗೆ ಭಯ ಆಗ್ತಿದೆ. ಅಯ್ಯೋ, ಯಾರೋ ಇಲ್ಲಿ ನಿಂತಿದ್ದಾರೆ ಅಲ್ಲ, ಒಟ್ಟಿಗೆ ಬಾಡಿಗೆ ಮಾಡಿ ಹೋದರೆ ಕಮ್ಮಿ ಆಗ್ಬೋದಾ ಅಂತ ನೋಡುವ, ಕೇಳಿ ನೋಡುವ. ಏನು ಪುಟ್ಟ, ಎಲ್ಲಿಗೆ ಹೋಗ್ತಿದ್ಯಾ ನೀನು? ನಾನು ಮಂಗಳೂರು ಆಂಟಿ. ಹೌದಾ, ನನಗೂ ಮಂಗಳೂರಿಗೆ ಹೋಗ್ಲಿಕ್ಕಿದೆ. ಒಟ್ಟಿಗೆ ಹೋಗೋಣ ಮಗ? ಹೌದಾ, ನನಗೆ ಪಡೀಲಿ ಹೋಗ್ಬೇಕು ಆಂಟಿ. ಹಾಂ, ನಾನು ಕೂಡ ಪಡಿಲೆ ಅಮ್ಮ. ನಾನು ಅಲ್ಲಿಂದ ಸ್ವಲ್ಪ ಮುಂದೆ ಇಳಿದ್ರೆ ಆಯಿತು ಅಷ್ಟೇ. ಸರಿ ಆಂಟಿ, ಆಯಿತು. ಕ್ಯಾಬ್ ಮಾಡೋಣ ಅಮ್ಮ. ಓಕೆ ಆಂಟಿ. ಏನಮ್ಮ ಅಳ್ತಿದ್ಯಲ್ಲ, ಯಾಕೆ? ಏನಿಲ್ಲ ಆಂಟಿ. ಮುಖ ನೋಡಿ ಮಾತಾಡಮ್ಮ. ಏನಿಲ್ಲ ಆಂಟಿ. ಏನಾಯ್ತು ಮಗ, ಅಳ್ತಿದ್ಯಲ್ಲ? ಅದು ಏನಿಲ್ಲ ಆಂಟಿ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಅಷ್ಟೇ. ಹೌದಾ, ಸರಿ ಸರಿ. ನಿಂದು ಫೋನ್ ನಂಬರ್ ಕೊಟ್ಟಿರು, ಯಾವಾಗಾದ್ರು ಕಾಂಟ್ಯಾಕ್ಟ್ ಮಾಡೋಣ ಆಯಿತಾ? ಸರಿ ಆಂಟಿ. ಸರಿ ಆಂಟಿ, ನಾನು ಇಳಿತೇನೆ. ಬಾಯ್ ಆಂಟಿ. ಓಕೆ ಅಮ್ಮ, ಜಾಗ್ರತೆ, ಆರಾಮಾಗಿ ಹೋಗು. ಸರಿ ಆಂಟಿ, ಬಾಯ್. ಮಂಗಳೂರಲ್ಲಿ ಒಳ್ಳೆಯವರು ಸಹ ಇರ್ತಾರಲ್ಲ. ತುಂಬ ಥ್ಯಾಂಕ್ಸ್ ದೇವ್ರೆ. ಏನಪ್ಪ ಹುಚ್ಚು ಹುಡುಗಿ, ಏನಾಗಿದ್ಯೋ ಏನೋ ಪಾಪ. ಏನಾಗಿರ್ಬೋದು ಈ ಹುಡುಗಿಗೆ? ಏನೋ ಪ್ರಾಬ್ಲಮ್ ಆಗಿದೆ ಪಾಪ. ಫೋನ್ ಮಾಡಿ ತಿಳ್ಕೊಳ್ಳೋಣ ಯಾವಾಗಾದರೂ. ನನ್ನ ಮಗಳು ಇವಳು ಒಂದೇ ಏಜ್ ಅಲ್ವಾ, ಫೋನ್ ಮಾಡಿ ತಿಳ್ಕೊಬೋದು. ನನ್ನ ಮಗಳಿಗೂ ಇವಳಿಗೂ ಫ್ರೆಂಡ್ಶಿಪ್ ಮಾಡಿ ಇವಳು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಬೇಕು. ಪಾಪ ಹುಡುಗಿ, ಒಳ್ಳೆ ಹುಡುಗಿ ಪಾಪ. ಹಬ್ಬ, ಅಂತೂ ಮಂಗಳೂರಲ್ಲಿ ಒಳ್ಳೆ ಜನ ಸಿಕ್ಕಿದ್ರಲ್ಲ. ನಂಬರ್ ಕೊಟ್ಟರು ಆಂಟಿ. ಆಂಟಿ ಜೊತೆ ಏನಾದರೂ ಹೆಲ್ಪ್ ತಿಳ್ಕೊಬೋದು. ಹೇಗಿತ್ತು ಗೆಳೆಯರಿ ಇವತ್ತಿನ ಎಪಿಸೋಡ್? ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೋರ್ ವಿಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.